ಆಧಾರ ಆಗುತ್ತೆ ಅಂತ ಬಂದವರಿಗೆ ಒಂದಿಷ್ಟು ಅತಂತ್ರ ಆಯ್ತು. ಇವತ್ತಿಗೂ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಇಷ್ಟು ಪೇಮೆಂಟ್ ಇವತ್ತಿಗೂ ಬಂದಿಲ್ಲ. ಆಶಿಸ್ತು ಬರಹಗಾರರಿಗೆ ಅಷ್ಟೊಂದು ಬೆಲೆ ಇಲ್ಲ ಅನ್ನೋದು ಒಂದು ಥ್ಯಾಂಕ್ಸ್ ಲೆಸ್ ಜಾಬ್ ಅಂತಾನೆ ಹೇಳ್ಬೋದು ಸರ್. ಬರ್ಬೇಕಂತ ಬಂದವರಲ್ಲ. ನಮ್ಮ ತಂದೆ ಹತ್ರ ಕೇಳಿದಾಗ ಎಷ್ಟು ನಿಷ್ಠುರವಾಗಿ ಹೇಳಿದ್ರು ಅಂದ್ರೆ ನನ್ನ ಕೈ ಇಷ್ಟ ಆಗೋದು ಮುಂದಿನ ನಿಂದು. ಸೊ ನಿಮಗೆ ತೃಪ್ತಿ ಕೊಟ್ಟಂತ ಬರಹ ತೆಲುಗು ಇಂಡಸ್ಟ್ರಿ ಸ್ವಲ್ಪ ರೈಟರ್ ಬೇಸ್ಡ್ ಇಂಡಸ್ಟ್ರಿ. ಅಲ್ಲಿ ಆ ಬರಹಗಾರರಿಗೆ ಬೆಲೆ ಇದೆ. ಸಿನಿಮಾದ ಆರಂಭ ಓಂಕಾರ ಅಕ್ಷರದಿಂದ ಶುರುವಾಗುತ್ತೆ. ಆ ಬರಹದ ನಂದಾದೀಪ ಇವತ್ತಿಗೂ ಆರಿಲ್ಲ, ಮುಂದುವರಿತಾ ಇದೆ. ಓದ್ದವರಲ್ಲಿ ಎಷ್ಟೋ ಜನ ಕೆಲಸ ಇಲ್ಲದೆ ಒದ್ದಾಡ್ತವ್ರೆ. ಒಂದು ಪುಟ್ಟ ಹಳ್ಳಿಯಿಂದ ಬೆಂಗಳೂರಿಗೆ ಬರುತ್ತಿರ ಕನ್ನಡದ ಕವಿರಾಜ ಕುವೆಂಪು ಎಲ್ಲೆಡೆ ಹರಡಿದ ಕಾವ್ಯದ ಕಂಪು ಆತರ ಅವಕಾಶ ಸಿಕ್ಕಿದ ಮೇಲೆ ಕಣ್ಣು ಮಾಡಿದ್ದೀನಿ. ಸಿನಿಮಾ ಅಂದರೆ ಅದೊಂಥರ ಪ್ರೀತಿ, ಉತ್ಸಾಹ, ಒಂದು ಕುತೂಹಲ. ಹಾಗೆ ಕುತೂಹಲ ಇಟ್ಕೊಂಡು ಬಂದಷ್ಟು ಮಂದಿ ಭಾಳ ಜನ ಇದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಹಾಗೆ ಏನೋ ಸಾಧನೆ ಮಾಡಬೇಕು ಅಂತ ಬಂದವರು ಇವತ್ತಿಗೂ ಸಾಧನೆ ಮಾಡೋಕ್ಕಾಗ್ದೇ ಒದ್ದಾಡ್ತಾ ಇದ್ದಾರೆ. ಇನ್ನು ಕೆಲವರು ನಾನೇನೋ ಆಗಬೇಕಂತ ಬಂದವರು ಆಕಸ್ಮಿಕವಾಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದು ಗುರುತಿಸ್ಕೊಂಡವರು ಇದ್ದಾರೆ. ಆ ಪೈಕಿ ಇವತ್ತು ಗುರುತಿಸ್ಕೊಂಡು ಒಬ್ಬ ಒಳ್ಳೆ ಬರಹಗಾರ ಅಂತ ಅನ್ಸ್ಕೊಂಡಿರೋರು ನಮ್ಮ ಮುಂದೆ ಇದ್ದಾರೆ. ಅವರು ಬೇರೆ ಯಾರು ಅಲ್ಲ, ಕನ್ನಡದ ಸೂಪರ್ ಸ್ಟಾರ್ ಸಿನಿಮಾಗಳಿಗೆ ಸಂಭಾಷಣೆನ ಬರೆದಿರ್ತಕ್ಕಂಥ ರಘು ನಿಡುವಳ್ಳಿ. ರಘು ನಿಡುವಳ್ಳಿ, ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಿ? ಸೂಪರ್ ಸರ್, ಚೆನ್ನಾಗಿದ್ದೀನಿ. ಓಕೆ, ಹೇಗಿದೆ ಲೈಫು? ಸೂಪರ್ ಸರ್, ತುಂಬ ಚೆನ್ನಾಗಿದೆ. ಓಕೆ, ನೀವು ಕನ್ನಡ ಇಂಡಸ್ಟ್ರಿಗೆ ಬರಬೇಕಂತ ಬಂದವರಲ್ಲ. ಹೌದು ಸರ್, ಆಕಸ್ಮಿಕವಾಗಿ ನೀವು ಎಂಟ್ರಿ ಕೊಟ್ಟವರು. ಹೌದು ಸರ್. ಸೊ ಆ ಬಗ್ಗೆ ಹೇಳಿ, ಬಂದ ದಾರಿ ಹೇಗಿತ್ತು ಸರ್? ಹೇಗೆ ಅಂದರೆ ನಂದು PUC ಮುಗಿತು ಸರ್. ನಾನು ಸೈನ್ಸ್ ತೊಗೊಂಡಿದ್ದೆ. ನಾನು ಕನ್ನಡ ಮೀಡಿಯಮಿಂದ ಸೈನ್ಸ್ಗೆ ಹೋಗಿರೋದ್ರಿಂದ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆನೂ ಇತ್ತು. ಹಂಗಾಗಿ ನಾನು ಇಂಜಿನಿಯರಿಂಗ್ ಆ ಥರದ್ದೆಲ್ಲ ಯೋಚನೆ ಮಾಡಲಿಲ್ಲ. ಡಿಗ್ರಿ ಸೇರ್ಕೋಬೇಕು ಅಂತ ಅಂದ್ಬಿಟ್ಟು ಕಲ್ಪತ್ರ ಕಾಲೇಜಿಗೆ ಡಿಗ್ರಿ ಸೇರ್ಕೋಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಆ ಟೈಮಲ್ಲಿ 2000 ಏನೋ ಬೇಕಿತ್ತು ಸರ್ ದುಡ್ಡು. ನಮ್ಮ ತಂದೆ ಹತ್ರ ಕೇಳಿದಾಗ ಎಷ್ಟು ನಿಷ್ಠುರವಾಗಿ ಹೇಳಿದ್ರು ಅಂದರೆ ನನ್ನ ಕೈಲಿ ಇಷ್ಟೇ ಆಗೋದು ಮುಂದಿಂದು ನಿಂದು ಅಂತ ಅಂದ್ಬಿಟ್ಟು ಏನು ಬೇಕಾದ್ರೂ ಮಾಡ್ಕೊ ಅಂತಂದರು. ನನಗೆ ಅವಾಗ ಒಂದು ಸ್ವಲ್ಪ ಅಸಮಾಧಾನ ಅನ್ನಿಸ್ತು ನಮ್ಮ ಅಪ್ಪನ ಬಗ್ಗೆ. ಏನಪ್ಪ ಇಷ್ಟು ನಿಷ್ಠುರವಾಗಿ ಮಾತಾಡ್ಬಿಟ್ರಲ್ಲ ಅಂತ. ಆ ಟೈಮಲ್ಲಿ ನಮ್ಮ ತಾಯಿ ಏನು ಹೇಳಿದ್ರು, ಅಲ್ಲಿ ಒಂದು 4 ಕಡೆ ಪ್ರಯತ್ನ ಪಟ್ಟರು. ಕೊನೆಗೆ ನಮ್ಮ ಅಣ್ಣ ಇದ್ದಾರೆ, ನಮ್ಮ ದೊಡ್ಡಮ್ಮನ ಮಗ ಬೆಂಗಳೂರಿನಲ್ಲಿ. ಅವರು ತುಂಬ ವರ್ಷಗಳಿಂದ ಮೇಕಪ್ ಮ್ಯಾನು. ಸೊ ಅವ್ರಿಗೆ ಫೋನ್ ಮಾಡಿ, ನೋಡಪ್ಪ ಕಾಂತು ಹಿಂಗೆ ಅಂತ ಅಂದಾಗ, ಬಾ ಕಳಿಸು ರಘುನ, ಕೊಡ್ತೀನಿ ದುಡ್ಡು ಅಂತ ಅಂದ. ಇಲ್ಲಿ ಬಂದಾಗ ಏನಾಗೋಯ್ತು, ನಮ್ಮ ಚಿಕ್ಕಮ್ಮನ ಮನೇಲಿ ಇದ್ದೆ. ಅವನು ಕೊಡ್ತೀನಿ ನಾನು ಫಿಕ್ಸ್ ಆದೆ, ಇಸ್ಕೊಂಡು ಬೆಳಗ್ಗೆ ಹೋಗ್ಬಿಡೋದು ಅಂತ. ಬಟ್ ಊಟ ಮಾಡ್ಬೇಕಾದ್ರೆ ಏನಂದ, ಅವನ ಪರ್ಸೆಪ್ಷನ್ ಸರ್, ಅದು ಅವನ ದೃಷ್ಟಿಕೋನ. ಓದ್ದವರಲ್ಲಿ ಎಷ್ಟೋ ಜನ ಕೆಲಸ ಇಲ್ಲದೆ ಒದ್ದಾಡ್ತವ್ರೆ, ನೀನೇನೋ ಮಾಡ್ತೀಯಾ ಓದಿ, ಪಾಪ ನಿಮ್ಮಮ್ಮ ಕಷ್ಟದಲ್ಲಿದ್ದಾರೆ, ಕೆಲಸ ಸೇರ್ಕೊ ಅಂದ. ಯಾವ ಕೆಲಸ ಸೇರ್ಕೊಳ್ಳಿ ಇದ್ರೆ, ಒಂದು ಕೆಲಸ ಮಾಡು, ನಾನು ಸೀರಿಯಲ್ ಕೆಲಸ ಮಾಡ್ತೀನಿ, ನೀನು ಬಂದ್ಬಿಡು ಅಂದ. ಇದು ಚಿಕ್ಕ ವಯಸ್ಸಿಂದ ಸಿನಿಮಾ ಆಸಕ್ತಿ ಅಂತ ಇದೆ ಸರ್. ಎಲ್ಲೋ ಒಂದ್ ಕಡೆ ಚಿಗುರಿತ್ತು. ಅಂದ್ರೆ ಸಿನಿಮಾ ಮಾಮೂಲಿ ಕುತೂಹಲ, ಸಿನಿಮಾ ಸೆಲೆಬ್ರಿಟಿಗಳನ್ನ ನೋಡಬೇಕು. ಈಗ ನಮ್ಮ ಚಿಕ್ಕ ವಯಸ್ಸಿಂದ ನಾವು DD1 ಸಿನಿಮಾ ನೋಡಿ ಆರಾಧಿಸ್ತಿದ್ದಂಥವ್ರು. ನಮಗೆ ಡೈರೆಕ್ಟ್ರು ಆ ಕಲ್ಪನೆ ಇಲ್ಲ. ಹೀರೋ ಟೈಮ್ ಬಾಂಬ್ ಪಿಕ್ಚರ್ನ ಎಷ್ಟು ಸರ್ತಿ ನೋಡಿದ್ದೀನಿ. ಈ ಕರುಳಿನ ಕೂಗು ಸಿನಿಮಾನ ಪ್ರತಿ ಸರ್ತಿ ನೋಡತ್ತಿದ್ದೀನಿ. ಈ ತರದ ಒಂದು ಭಾವುಕ ಪ್ರೇಕ್ಷಕ, ಭಾವುಕ ಜೀವಿ ಪ್ರೇಕ್ಷಕ. ನಮ್ಮೂರಲ್ಲಿ ಆಲ್ಮೋಸ್ಟ್ ಎಲ್ಲರೂ ನಂತರನೇ ಇದ್ದವ್ರು ಅಂತವ್ರು. ಸೊ ನನಗಿಲ್ಲಿ ಸೀರಿಯಲ್ ಅಂದ ತಕ್ಷಣ ಯಾವ ಸೀರಿಯಲ್ ಒಂದೇ, ಅದ್ರಲ್ಲಿ ರಮೇಶ್ ಭಟ್, ಹೊನ್ನೊಳ್ಳಿ ಕೃಷ್ಣ ಇವರೆಲ್ಲ ಇರ್ತಾರೆ ಅಂತ ಗೊತ್ತಾಯ್ತು. ಕುತೂಹಲ ಆಯ್ತು ಅಂತ ಒಪ್ಕೊಂಡ್ಬಿಟ್ಟೆ ಸರ್. ಇಡೀ ನೈಟ್ ನಿದ್ದೆ ಬಂದಿಲ್ಲ ನನಗೆ. ಬೆಳಿಗ್ಗೆ ಅವ್ರನ್ನೆಲ್ಲ ನೋಡ್ತೀನಿ, ಯಾವಾಗ ನೋಡ್ತೀನಿ ಅಂತ ಕುತೂಹಲ ಜಾಸ್ತಿ ಆಗ್ಬಿಡುತ್ತೆ, ತುಂಬಾ ಕುತೂಹಲ. ಮಾರನೇ ದಿನದಿಂದ ಓದೆ. ಅವನು ಕರ್ಕೊಂಡು ಹೋಗ್ಬೇಕಾದ್ರೆ ಕ್ಲಿಯರ್ ಆಗಿ ಹೇಳ್ದ, ನೋಡಪ್ಪ ಇವತ್ತು 1-2 ದಿನ ನೋಡ್ಕೊ, ಅಲ್ಲಿ ಯಾವ ಕೆಲಸ ನಿನ್ಗೆ ಇಷ್ಟ ಆಗುತ್ತೆ ಹೇಳು, ನಾನು ಅವ್ರ ಹತ್ರ ಮಾತಾಡಿ ಸೇರಿಸ್ತೀನಿ ಅಂತ. ಅದು ಡುಮ್ ಅಂತ ಸೀರಿಯಲ್ಸ್. ಅಲ್ಲಿ ನೋಡಿದೆ, ಅಲ್ಲಿ ಒಬ್ರು RC ರಂಗ ಅಂತ ಒಬ್ರು ಡೈರೆಕ್ಟ್ರು, ಅವ್ರು ಸ್ವಲ್ಪ ಕೋಪಿಸ್ಟ್ರು, ಯಾರೋ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಬೈದ್ರು. ಈಗ ನಮ್ಮ ಆರ್ ಚಂದ್ರ ಇದ್ರಲ್ಲ, ಅವರು ಅಲ್ಲಿ ರೈಟರ್ ಆಗಿದ್ರು. ನಮ್ಮ ಶಿವರಾಮಠ ಇವರು ಸ್ವಲ್ಪ ರ್ಯಾಶ್ ಆಗೆಲ್ಲ ಮಾತಾಡ್ತಿದ್ರು. ನನಗೆ, ನಾನು ತುಂಬಾ ಮುಜುಗರದು ಹುಡುಗ ಸರ್. ಅಲ್ಲಿ ಊರಿಂದ ಬರ್ಬೇಕಾದ್ರೆ ಮುಗ್ಧ ಸರ್. ಅಲ್ಲ, ಬೆಂಗಳೂರು ಅಂದ್ರೆ ರೋಡ್ ಹೆಂಗ್ ದಾಟೋದು ಅನ್ನೋದು ಮೊದಲನೇ ಪ್ರಶ್ನೆ. ಆ ಥರದ ಇದು ಹೆಂಗಪ್ಪ, ಬೇಡ ಇದು ಕಸಿವಿಸಿ ಅಂತ ಅಂದ್ಬಿಟ್ಟು ಬೇಡ ಅಂದ್ಕೊಂಡೆ. ಮತ್ತೆ ಯಾರೋ ಕ್ಯಾಮ್ರಾಮನ್ ನೋಡಿದ್ರೆ, ಅವ್ರು ಯಾರೋ ಲೈಟ್ ಮ್ಯಾನ್ಗೆ, ಅವ್ರ ಅಸಿಸ್ಟೆಂಟ್ಗೆಲ್ಲ ಬೈತಿದ್ರು. ಇದು ಯಾಕೋ ಸರಿಯಾಗಲ್ಲ ಅಂದ್ಬಿಟ್ಟು, ನಮ್ಮ ಅಣ್ಣ ಆದರೆ ಸೇಫು. ನಮ್ಮ ಅಣ್ಣ ಜಾಸ್ತಿ ಬೈಯಲ್ಲ, ಬೈದ್ರು ಏನು ಪರವಾಗಿಲ್ಲ, ಬೇಡ ಇದು ಜೊತೆಗೆ ಇದ್ಬಿಡೋಣ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಟಚ್ ಅಪ್ ಆಗಿ ಸೇರ್ಕೊಂಡೆ. ಬಟ್ ಆ ಜರ್ನಿಲಿ ಏನಾಗೋಯ್ತು ಅಂದ್ರೆ ಸರ್, ಅಲ್ಲಿ ಅಬ್ಸರ್ವ್ ಮಾಡ್ತಾ ಹೋದಂಗೆ, ಈ ಡೈರೆಕ್ಷನ್ ಅನ್ನೋದು ಬೇರೆ ಒಂದು, ಅಂದ್ರೆ ಬೇರೆ ಯಾರು ಆ ಶಕ್ತಿ ಇಲ್ಲ ಒಂದು ಕ್ರಿಯೇಟ್ ಮಾಡೋದು.
ಮತ್ತು ಅದನ್ನು ನಾನು ಅಂದ್ಕೊಂಡಿದ್ದ ಕಲ್ಪನೆಯನ್ನು ತೆರೆ ಮೇಲೆ ತರುವಂಥದ್ದು, ಇದು ಬೇರೆ ವಿಭಾಗಗಳಿಗಿಂತ ಇದು ಬೇರೆ ಥರ ಇದೆಯಲ್ಲ ಇದು ಅನ್ನೋ ಕುತೂಹಲ ಶುರುವಾಗಿ, ಮತ್ತೆ ಏನಂದರೆ ಈಗ ನಮ್ಮ ಆರ್ ಚಂದ್ರು ರೈಟರ್ ಆಗಿದ್ದಾಗ ಏನೋ ಬರೀತಿದ್ನಲ್ಲ, ಏನೋ ಬರೀತಿದಾರಲ್ಲ ಇವರು, ಅಂದರೆ ಚಿಕ್ಕ ವಯಸ್ಸಿಂದ ಬರವಣಿಗೆ ಸಣ್ಣ ಆಸಕ್ತಿ ಸರ್. ನಾನು ಹಾಸ್ಟೆಲ್ ಇದ್ದಾಗ ಅಷ್ಟೇ. ಮತ್ತೆ ರವಿ ಬೆಳಗೆರೆ ಅವ್ರನ್ನ ಓದೋದು, ಅದೇ ದಾಟಿಯಲ್ಲಿ ಲವಲವಿಕೆ ದಾಟಿಯಲ್ಲಿ ಬರೆಯೋದು, ಈ ಥರದೊಂದು ಪ್ರಾಸಬದ್ಧವಾಗಿ ಬರಿತಾ ಹೋಗೋದು. ಪ್ರಾಸಬದ್ಧ ಅಷ್ಟೇ ಸರ್. ಕನ್ನಡದ ಕವಿರಾಜ ಕುವೆಂಪು ಎಲ್ಲೆಡೆ ಹರಡಿದ ಕಾವ್ಯದ ಕಂಪು, ಆ ಥರ ವಸ್ತುಗಿಸ್ತು ಏನೋ ಮುಖ್ಯ ಅಲ್ಲ, ಅಲ್ಲಿ ಪ್ರಾಸ ಮುಖ್ಯ ಅನ್ನೋ ಥರದ್ದು. ಸೊ ಹಿಂಗೆ ಮಾಡ್ಬೇಕಾದ್ರೆ ನನಗೆ ಕುತೂಹಲ ಅನ್ಸೋಕೆ ಶುರುವಾಯಿತು. ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಡೈರೆಕ್ಟ್ರು, ಕತೆ, ಚಿತ್ರಕಥೆ, ಅದು ಎಸ್ ನಾರಾಯಣ್ ಅವ್ರದ್ದು. ಒಂದ್ಸರ್ತಿ ಆಡಿಯೋ ಕ್ಯಾಸೆಟ್ಟು ನಾನು ನಮ್ಮ ಚಂದ್ರ ರಿಕ್ವೆಸ್ಟ್ ಮಾಡಿ ನಾನು ಒಂದ್ಸತಿ ಕೇಳ್ತೀನಿ ಅಂತ ಕೇಳಿದೆ ಸರ್. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂದರೆ ಸರ್, ಒಂದು ಪಾತ್ರ ಹೆಂಗೆ ಬರುತ್ತೆ, ಯಾವ ದಾಟಿಯಲ್ಲಿ ಮಾತಾಡುತ್ತೆ, ಹೇಗೆ ನಿಲ್ಲುತ್ತೆ, ಅದಾದ್ಮೇಲೆ ಎದುರುಗಡೆ ಪಾತ್ರದ ರಿಯಾಕ್ಷನ್ ಏನು, ಇಷ್ಟು ಚೆನ್ನಾಗಿ ಅವರು ಎಕ್ಸ್ಪ್ಲೈನ್ ಮಾಡಿದ್ರು. ಓ ಇದೇನೋ ಬಹಳ ಮ್ಯಾಜಿಕ್ ಇದೆ ಇದರಲ್ಲಿ ಅನ್ನೋ ಥರ ಶುರುವಾಯಿತು ಸರ್. ನಿಮಗೆ ಆಮೇಲೆ ಶುರುವಾಯಿತು. ಬಟ್ ಅಲ್ಲಿ ಅವಕಾಶ ಇಲ್ಲ, ನಾನು ಮೇಕಪ್ ಆಗಿ ಸೇರ್ಕೊಂಡಿದ್ದೀನಿ. ಸೊ ಅದು ಒಂದು ವೈಂಡ್ ಅಪ್ ಆಯಿತು ಸೀರಿಯಲ್. ಆಮೇಲೆ ಸುಮತಿ ಅಂತ ಸೀರಿಯಲ್ ಮಾಡಿದೆ, ಅದಕ್ಕೆ ನಾನೇ ಇಂಡಿಪೆಂಡೆಂಟ್ ಮೇಕಪ್ ಮ್ಯಾನ್ ಅದೇ ಅದೆಲ್ಲ. ಮತ್ತೆ ನಾನು ಇವತ್ತಿನ ಸೂಪರ್ ಸ್ಟಾರ್ಗಳು ಕೆಲವರು, ನಮ್ಮ ಗಣೇಶ್ ಅವರು, ದುನಿಯಾ ವಿಜಿ, ಕಿಟ್ಟಿ, ಇವ್ರಿಗೆಲ್ಲ ಮೇಕಪ್ ಮಾಡಿದ್ದೀನಿ ಸರ್. ಗಣೇಶ್ ಅವರ ಕಟ್ಟ ಕಡೆಯ ಸೀರಿಯಲ್ ಈಶ್ವರಿಗೆ ನಾನು ಮೇಕಪ್ ಮ್ಯಾನ್. ಅದಾದ್ಮೇಲೆ ನಾನು ಕೆಲಸ ಹುಡ್ಕೊಂಡಿರ್ಬೇಕಾದ್ರೆ ಆರ್ ಚಂದ್ರು ನಮ್ಮ ಕೇರಾ ಪುಟ್ಪತ್ ಪ್ರೊಡ್ಯೂಸರ್ದು ಒಂದು ಲಿಂಕ್ ಕೊಟ್ಟ. ಸೊ ಅಲ್ಲಿಂದ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಜರ್ನಿ ಶುರುವಾಗಿರುತ್ತೆ ಸರ್. ಓಕೆ. ಸೊ ನೀವಲ್ಲಿ ಏನೋ ಮೇಕಪ್ ಮ್ಯಾನ್ ಆಗಬೇಕು ಅಂತ ಬಂದವರು ಡೈರೆಕ್ಷನ್ ಫೀಲ್ಡಿಗೆ ಬಂದ್ರಿ. ಹೌದು ಸರ್. ಡೈರೆಕ್ಷನ್ ಫೀಲ್ಡ್ ಜೊತೆಗೆ ನೀವು ಬರಹಗಾರರಾಗಿ ಗುರ್ಸ್ಕೊಂಡ್ರಿ. ಯಾಕಂದ್ರೆ ಬರವಣಿಗೆ ನಿಮಗೆ ಕಾಲೇಜ್ ಡೇಸ್ ಅಲ್ಲೇ ಇತ್ತು. ಹೌದು ಸರ್. ಆ ಪ್ರೀತಿ ಹೆಚ್ಚಿತ್ತು ಬರಹದ ಮೇಲೆ. ಹೌದು. ಸೊ ಬರಹಗಾರನಾಗಿ ಗುರ್ಸ್ಕೋಬೇಕು ಅಂತ ಅಂದಾಗ ನಿಮಗೆ ಅವಕಾಶ ಸಿಕ್ಕಿದ್ದು ಹೇಗೆ ಬರಹಗಾರನಾಗಿ? ಸರ್ ಇದು ನೋಡಿ, ಬೇರೆಯವ್ರ ಗೈರು ಹಾಜರಲ್ಲಿ ಇನ್ನೊಬ್ರು ಬೆಳೀತಾರೆ ಅನ್ನೋ ಥರದ್ದೊಂದು ಎಪಿಸೋಡ್ ಇದು. ಏನಂದ್ರೆ ಸರ್, ನಾನು ಈ ಕೇರಾ ಪುಟ್ಪತ್ ಸಿನಿಮಾ ಏನು ಕೆಲಸ ಮಾಡಿದೆ ಸರ್, ಅಲ್ಲಿ ಬೇರೆ ಬೇರೆಯವರು ದೊಡ್ಡ ದೊಡ್ಡ ರೈಟರ್ಗಳು ಎಲ್ಲ ಕೆಲಸ ಮಾಡಿದ್ದಾರೆ. ಸೊ ಅಲ್ಲಿ ಯಾವುದೋ ಒಂದು ಸಣ್ಣದೊಂದು ಕರೆಕ್ಷನ್ ಇರುತ್ತೆ ಸರ್. ಇದನ್ನೇನು ಅಲ್ಲಿ ಮತ್ತೆ ಆ ರೈಟರ್ ಹತ್ರ ಹೋಗೋಕ್ಕಾಗಲ್ಲ. ಆ ಟೈಮಲ್ಲಿ ನಮಗೆ ನೋಡೋವರೆಗೂ ಏನಾದ್ರು ಟ್ರೈ ಮಾಡ್ತೀಯಾ ಅಂತ ಮತ್ತೆ ನಮ್ಗೆ ಉತ್ಸಾಹ ಇರುತ್ತಲ್ವಾ, ಹೋಗ್ಬಿಟ್ಟು ಈ ಆ ಫಸ್ಟ್ ಸಿನಿಮಾದಲ್ಲೇ ಒಂದು ಸಾಂಗ್ ಎಲ್ಲ ಟ್ರೈ ಮಾಡಿ ಬರೆದ್ಬಿಟ್ಟೆ ಸರ್. ರಂಗ ನಿನ್ ಮೇಲೆ ಕೋಪ ಐತೆ ಅಂತ ಒಂದು ಸಾಂಗ್ ಬರುತ್ತೆ, ಅದು ಬರ್ದೆ. ಅಲ್ಲಿ ಸ್ವಲ್ಪ ಚೆನ್ನಾಗಿದೆ ಅಂತೆಲ್ಲ ಅಪ್ರಿಷಿಯೇಟ್ ಮಾಡಕ್ ಶುರು ಮಾಡಿದ್ರು. ಅಲ್ಲಿ ಕೋಡೈರೆಕ್ಟರ್ ಇದ್ದವರೆಲ್ಲ ಪರವಾಗಿಲ್ಲ ಕಣ, ಏನೇನೋ ಮಾಡ್ತೀಯಾ ನೀನು ಅಂತ. ಈ ಕುತೂಹಲ ಸರ್, ಇದು ಹೆಂಗ್ ಮುಂದುವರಿತಂದ್ರೆ, ಯಾವ ಪಿಕ್ಚರ್ಗೆ ಹೋದ್ರೂ ಅವತ್ತಿನ ದೊಡ್ಡ ರೈಟರ್ಗಳು ಇರ್ತಾರಲ್ಲ, ಸೆಕೆಂಡ್ ಕರೆಕ್ಷನ್ಗೆ, ಮೂರನೇ ಸತಿ ಕರೆಕ್ಷನ್ಗೆ ಹೋಗೋಕ್ಕಾಗಲ್ಲ, ಅಥವಾ ಸ್ಪಾಟಲ್ಲಿ ಏನೋ ಚೇಂಜಸ್ ಆಗುತ್ತೆ ಸ್ಕ್ರಿಪ್ಟಲ್ಲಿ, ಆ ಥರದನ್ನೆಲ್ಲ ನನ್ನ ಹತ್ರ ಏನೋ ಕೇಳೋದು, ನಾನೇನೋ ಅವರಿಗೆ ಕೊಡೋದು, ಈ ಎಕ್ಸ್ಚೇಂಜ್ಗಳು ಆಗ್ತಿತ್ತು. ಸೊ ಹಿಂಗೆ ರೈಟಿಂಗ್ ಶುರುವಾಗಿದ್ದು. ಅವಾಗ ನನ್ಗೆ ಅನ್ಸೋಕೆ ಶುರುವಾಯಿತು, ಇದು ಬರೆಯೋಕ್ಕೆ ಶುರುವಾದಾಗ ಸ್ವಲ್ಪ ಓದ್ಕೋಬೇಕು ಅನ್ನೋದೊಂದು ಪ್ರಜ್ಞೆ ಅಲ್ಲ ಸರ್. ಅವಾಗ ಸ್ವಲ್ಪ ಓದೋಕ್ಕೆ ಶುರು ಮಾಡಿದೆ. ಅದಾದಮೇಲೆ ಸರ್, ಈ ಆಸಕ್ತಿಯನ್ನು ತುಂಬ ದಿವಸದಿಂದ ಗಮನಿಸಿದ್ದಂಥ ನಮ್ಮ ಶಿವು ಹಿರೇಮಠ್ ಅಂತ ಡೈರೆಕ್ಟರ್ ಇದ್ದಾರಲ್ಲ, ಅವ್ರು ನಮ್ಮ ಸೀರಿಯಲ್ ಡೇಸ್ ಇದ್ದಿದ್ದವರು. ಅವರು ಅಣಜಿ ನಾಗರಾಜ್ ಅವ್ರ ಬ್ಯಾನರಲ್ಲಿ ಗುರುರಾಜ್ ಹೊಸಕೋಟೆ ಅವರ ಆಧಾರಿತ ಒಂದು ಕತೆ, ಒಂದು ಹಾಡನ್ನು ಆಧಾರಿತವಾದಂಥ ಒಂದು ಕತೆ, ನಂದಾದೀಪ ಅಂತ ಸಿನಿಮಾ, ಅದಕ್ಕೆ ಪ್ರಪ್ರಥಮ ಬಾರಿಗೆ ಅವಕಾಶ ಕೊಟ್ಟರು. ಅಲ್ಲಿ ಬರೆದೆ. ಅದಾದ್ಮೇಲೆ ಅದನ್ನ ಸೂಪರ್ವೈಸ್ ಮಾಡಿ ಇದು ಬರ್ದಿದ್ದು ಕರೆಕ್ಟಾ ಅನ್ನೋದನ್ನ ನಮ್ಮ ಮಳವಳ್ಳಿ ಸಾಯಿಕೃಷ್ಣ ಅವರು ಮಾಡಿದ್ರು. ಹಂಗೆ ಶುರುವಾಗಿತ್ತು ಸರ್ ಜರ್ನಿ. ಓಕೆ. ಒಂದು ಪುಟ್ಟ ಹಳ್ಳಿಯಿಂದ ಬೆಂಗಳೂರಿಗೆ ಬರ್ತೀರಾ, ಒಂದು ಕೆಂಪು ಬಸ್ ಹತ್ಕೊಂಡು. ಹೌದೌದು. ಅಲ್ಲಿಂದ ನಿಮ್ಮ ಜರ್ನಿ ದೊಡ್ಡದಾಗಾಯ್ತು. ಇವತ್ತು ರಘು ನಿಡುವಳ್ಳಿ ಅಂದ್ರೆ ಒಬ್ಬ ಉತ್ತಮ ಸಂಭಾಷಣೆಗಾರ. ಕನ್ನಡ ಚಿತ್ರರಂಗದಲ್ಲಿ ಒಂದಿಷ್ಟು ರೈಟರ್ಸ್ ಯಾರು ಸಂಭಾಷಣೆಗಾರ ಅಂದರೆ ನೀವು, ಮಾಸ್ತಿ, ಸೋಣ್ಸೋ, ಒಂದಿಷ್ಟು ಜನ ಬಂದು ನಿಲ್ತಾರೆ. ಆ ಸಾಲಿಗೆ ರಘು ನಿಡುವಳ್ಳಿ ಕೂಡ ನಿಂತವರು. ಸೊ ನಂದಾದೀಪದಿಂದ ಜರ್ನಿ ಏನಾಯಿತು, ಆ ಬರಹದ ನಂದಾದೀಪ ಇವತ್ತಿಗೂ ಹಾರಿಲ್ಲ, ಮುಂದುವರಿತಾ ಇದೆ. ನೀವು ಶಿವಣ್ಣನ ಸಿನಿಮಾ ಮಾಡ್ತೀರಿ, ಬಜರಂಗಿ ಮಾಡ್ತೀರಾ, ಹೌದು, ಮತ್ತು ವೇದ ಮಾಡ್ತೀರಾ, ಶರಣ್ ಅವರ ಮಾರುತಿ 800 ಮಾಡ್ತೀರಾ, ಸೀತಾರಾಮ ಕಲ್ಯಾಣ ಮಾಡ್ತೀರಾ, ಬೆಲ್ ಬಟಮ್ ಅದು ಕೂಡ ಒಂದು ಒಳ್ಳೆಯ ಅದ್ಭುತವಾದಂಥ ಸಿನಿಮಾ. ಅದರಲ್ಲೂ ಕೂಡ ನಿಮ್ಮ ಮಾತುಗಳು ಕೇಳ್ತವೆ ಎಲ್ರಿಗೂ. ಇದೆಲ್ಲ ಸಾಧ್ಯವಾಗಿದ್ದು ಹೇಗೆ ಅಂದರೆ, ಸಾಮಾನ್ಯವಾಗಿ ಒಂದು ಸ್ಟಾರ್ ಸಿನಿಮಾಗಳಿಗೆ ಅವಕಾಶ ಸಿಗೋದು ತುಂಬ ಕಷ್ಟ. ಹೌದು. ಸಿಕ್ಕಾಗ ಅದನ್ನು ಚೆನ್ನಾಗಿ ಬಳಸ್ಕೋಬೇಕು ಮತ್ತು ಸ್ಟೆಪ್ ಆಗಬೇಕು. ನೀವು ಅದನ್ನು ಚೆನ್ನಾಗಿ ಹಿಡ್ಕೊಂಡ್ರಿ ಸರ್. ಅದಕ್ಕೆ ನನಗೆ ಪ್ಲಸ್ ಆಗಿರೋದು, ನನ್ನ ಅನಿಸಿಕೆ ಪ್ರಕಾರ, ನಾನೊಂದು 15 ಸಿನಿಮಾಗಳಿಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿರೋ ಸರ್. ನಾನು ಈಗ ರೈಟ್ರು ಯಾರು ಬರೋದು, ಆಸ್ಪಿರೆಂಟ್ ರೈಟರ್ಸ್ ಯಾರು ಬಂದರೂ ನಾನು ಅವ್ರಿಗೆ ಹೇಳ್ತೀನಿ, ಒಂದೆರಡು ಸಿನಿಮಾ ಕೆಲಸ ಮಾಡಿದ್ರೆ ಸರ್, ಸಿನಿಮಾಗೊಂದು ಗ್ರಾಮರ್ ಇದೆ ಸರ್. ಅಕಾಡೆಮಿಕ್ ರೈಟಿಂಗ್ ಬೇರೆ, ಸಿನಿಮಾ ರೇಟಿಂಗ್ ಬೇರೆ ಸರ್. ಏನಂದ್ರೆ ಸರ್, ಒಂದು ಸ್ಫುಟವಾಗಿ ಪವರ್ಫುಲ್ ಆಗಿರ್ಬೇಕಾಗುತ್ತೆ. ಸೊ ಈ ಪ್ರೋಸೆಸ್ ಏನು ಎಕ್ಸಸೈಸ್ ಆಗ್ತಿತ್ತಲ್ಲ, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ, ಕೋ ಡೈರೆಕ್ಟರ್ ಆಗಿದ್ದಾಗ, ಸೊ ಅದು ನನಗೆ ತುಂಬಾ ದೊಡ್ಡ ಪ್ಲಸ್ ಸರ್. ಅಲ್ಲಿ ಬರೆಯಕ್ಕೆ ಶುರು ಮಾಡಿದ ಮೇಲೆ, ನೀವು ಹೇಳ್ದಂಗೆ ಅವಕಾಶ ಸಿಕ್ಕಿದ ಮೇಲೆ ಕಣ್ಣು ಗೊತ್ಕೊಂಡು ಮಾಡಿದ್ದೀನಿ.
ಓ ಇದನ್ನ ತುಂಬಾ ಚೆನ್ನಾಗಿ ಮಾಡಬೇಕು ಅಂತ. ಆ ಕಾಲದಲ್ಲಿ ಯಾರ್ಯಾರು ಇದ್ರು, ನಮ್ಮ ಕೆ ವಿ ರಾಜು, ಬಿ ಎಲ್ ವೇಣು, ಈ ಪರಂಪರೆ ಏನಿದೆಯಲ್ಲ ಸರ್, ಅದನ್ನ ಗಮನಿಸಿದೀನಿ ನಾನು. ಮತ್ತೆ ಪ್ರತಿ ಸಿನಿಮಾಗ್ ಮಾಡಿದೀನಿ ಸರ್ ಇದನ್ನ. ಅಂದ್ರೆ ಒಂದ್ ಹಳ್ಳಿ ಸಿನಿಮಾ ಬಂದ ತಕ್ಷಣ ನನ್ನ ತಾಯಿ, ನನ್ನ ಅಜ್ಜಿ ಗ್ರಾಮೀಣ ಭಾಷೆಗೆ ಸ್ವಿಚ್ ಆನ್ ಹೇಗ್ ಮಾಡ್ತಿದ್ರು ಅಂತ. ಇನ್ನು ನಮ್ಮ ಬೆಲ್ ಬಾಟಮ್ ವಿಚಾರ ನೀವು ತೆಗೆದ್ರಿ, ಬೆಲ್ ಬಾಟಮ್ ವಿಚಾರಕ್ಕೆ ಬಂದ್ರೆ ಸರ್, ಅಲ್ಲಿ ಒಂದು ಚಾಲೆಂಜ್ ಇತ್ತು. ಅಂದ್ರೆ ಅದು 80s, ಹೌದು, ಅಂದ್ರೆ ನಾನು ಹುಟ್ಟೋ ಮೊದಲಿಂದು. ಅದು ಈಗಿನ ಯಾವ ರೂಪಕಗಳು ಇರಬಾರ್ದು. ಈಗ ಕೆಲವು ಸರ್ತಿ ಏನಾಗುತ್ತೆ, ನಾವು ಈಗಿನ ಉದಾಹರಣೆಗಳ ಸಮೇತ ಬರೀತೀವಿ. ಏನಕ್ಕೆ ಅಂದ್ರೆ ರಿಲೆವೆನ್ಸ್ ಇರ್ಲಿ, ಆಡಿಯನ್ಸ್ ಬೇಗ ಕನೆಕ್ಟ್ ಆಗುತ್ತೆ ಅಂತ. ಬಟ್ ಅಲ್ಲಿ ಅದೊಂದು ಬೇಲಿ ಇತ್ತು, ಅದಿರ್ಲಿಲ್ಲ. ಸೊ ಅದಿಲ್ಲದೇನೆ ಪಂಚ್ ಆಗ್ಬೇಕು. ಸೊ ನಾನು ಅವಾಗ ಸರ್, ನಾನು ಒಂದಷ್ಟು ಬಾಂಡ್ ಸಿನಿಮಾಗಳು ನೋಡಿದೀನಿ ಸರ್, ಅಣ್ಣವ್ರದ್ದು. ಅಲ್ಲಿವರೆಗೂ ನೋಡಿರ್ಲಿಲ್ಲ. ಏನಾಗೋಯ್ತು, ನನ್ನ ಜರ್ನಿಲಿ ನಾನು ಅಣ್ಣವ್ರ ಪಿಕ್ಚರ್ ಜಾಸ್ತಿ ನೋಡಿಲ್ಲ. ವಿಷ್ಣುವರ್ಧನ್, ಅಂಬರೀಷ್, ಪ್ರಭಾಕರ್, ಈ ಫೈಟ್ ಇದ್ದಿದ್ದು ಮಾತ್ರ ಪಿಕ್ಚರ್ ಅಂತ ಸರ್. ಯಾವ ತರ ನಮ್ಮೂರಲ್ಲಿ ಅನಂತನಾಗ್ ಪಿಕ್ಚರ್ ನೋಡ್ತಿರ್ಲಿಲ್ಲ ನಾವು. ಫೈಟ್ ಇಲ್ಲ, ಅದೇನ್ ನೋಡೋದು ಅನ್ನೋ. ಸೊ ಹಂಗಾಗಿ ಪ್ರತಿ ಸಿನಿಮಾಗ ಆ ತರದೊಂದು ಪ್ರಿಪ್ರೇಷನ್ ಅಂತೂ ಮಾಡಿದೀನಿ. ನನ್ನ ಅದೃಷ್ಟ ಏನಂದ್ರೆ, ನೀವು ಹೇಳ್ದಂಗೆ ಎಷ್ಟೊಂದು ಜನ ಪಾಪ ಕನಸು ಕಾಣ್ತಿರ್ತಾರೆ. ನನಗೊಂದು ರೆಕಗ್ನಿಷನ್ ಸಿಕ್ಕಿದೆ, ಅದು ಬ್ಲೆಸ್ಡ್ ಅಂತ ಅನ್ಕೊಂತೀನಿ. ಅಂದ್ರೆ ತುಂಬಾ ಬೇಗನೂ ರೆಕಗ್ನಿಷನ್ ಸಿಕ್ಕಿಲ್ಲ. ಮೋಸ್ಟ್ಲಿ ಬೇಗ ಸಿಕ್ಕಿದ್ರೆ ಬೇರೆ ಏನೋ ತಲೆ ನಿಲ್ತಿರ್ಲಿಲ್ವೇನೋ ಗೊತ್ತಿಲ್ಲ. ಒಂದು ಸೆಕೆಂಡ್ ಇನ್ನಿಂಗ್ಸ್ ತರ ಸಿಕ್ತು ಸರ್, ಬುಲೆಟ್ ಬಸ್ಯ. ಒಂದೆರಡು ಸಿನಿಮಾ ಆದ್ಮೇಲೆ ನನಗೆ ಯಾವುದು ಸಿಕ್ಕಿಲ್ಲ. ಸೊ ನಾನು ಮತ್ತೆ ಕೋಡೇಟ್ರಾಗೆ ಕೆಲಸ ಮಾಡಕ್ ಶುರು ಮಾಡಿದೆ. ಒನ್ಸ್ ಅಗೇನ್ ಬುಲೆಟ್ ಬಸ್ಸಿಯ ಟೈಮಲ್ಲಿ ಬೇರೆಯವ್ರ ಹತ್ರ ಬರ್ಸಿದ್ವಿ. ಅದ್ಯಾಕೋ ಸೆಟ್ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಸ್ಕ್ರಿಪ್ಟಲ್ಲಿ ನಾನಿದ್ದೆ. ಇವನು ಬರೀತಾನೆ ಅನ್ನೋ ಒಂದು ಐಡಿಯಾ ಆದ್ಮೇಲೆ ನನಗೊಂದು ಅವಕಾಶ ಕೊಟ್ಟರು. ಅದು ನಾವು ರೀಡಿಂಗ್ ಕೊಟ್ಟಾಗ ಶರಣ್ ಅವರೆಲ್ಲ ಇಷ್ಟಪಟ್ಟರು. ಸೊ ಹಂಗೆ ಜರ್ನಿ ಮುಂದುವರಿತು ಸರ್. ಅದಾದ್ಮೇಲೆ ಹರ್ಷ ಮಾಸ್ಟರ್ ಪರಿಚಯ ಆದ್ರು. ನೀವು ಹೇಳ್ದಂಗೆ ಅವ್ರದ್ದು ಮಾಸ್ ಸಿನಿಮಾಗಳು ಮಾಡ್ತಿದ್ದಿಂದ ನನ್ನ ಪುಣ್ಯ ಅದು. ಏನಂದ್ರೆ ಒಂದು ಕಡೆ ಜೈತೀರ್ಥ ಸಾರು, ಅವ್ರು ಬೇರೆ ತರದ್ದು ಸಿನಿಮಾ ಮಾಡೋರು, ಇವರು ಕಮರ್ಷಿಯಲ್ ಸಿನಿಮಾ ಮಾಡೋರು. ಇಬ್ರು ಜೊತೆನೂ ಕೆಲಸ ಮಾಡಕ್ ಶುರುವಾದೆ. ಆ ಒಂದಷ್ಟು ಸಿನಿಮಾಗಳು ಹಿಟ್ಟಾಗಿ ಅಂಜನಿ ಪುತ್ರ ಅವು ಇವೆಲ್ಲ ಆಯ್ತು. ನಿಮ್ಮ ರೈಟಿಂಗ್ ಸ್ಕಿಲ್ ನೋಡೋದಂತ ಡೈರೆಕ್ಟ್ರು ನಿಮ್ಮನ್ನ ಯಾವತ್ತು ಯಾರೂ ಬಿಟ್ಟಿಲ್ಲ. ನೀವು ಹೊಸಬ್ರಿಗೂ ಕೆಲಸ ಮಾಡಿದ್ರಿ, ಹಳಬರಿಗೂ ಕೆಲಸ ಮಾಡಿದ್ರಿ. ಹೊಸಬ್ರು ಸಿನಿಮಾ ಹೇಳೋದಾದ್ರೆ ರೀಸೆಂಟ್ ಆಗಿ ಒಂದು ತೂತು ಮಡಿಕೆ ಸಿನಿಮಾದ ಡೈಲಾಗು ಸರ್. ಹೊಸಬ್ರು ಸಿನಿಮಾ ಕೆಲಸ ಮಾಡೋದ್ವಾಗ ಒಂದು ತುಂಬಾ ಖುಷಿ. ಏನಂದ್ರೆ ಸರ್, ನಾನು ನಂಬಿರೋದೇನಂದ್ರೆ, ಈ ಒಂದಷ್ಟು ಸಿನಿಮಾಗಳು ಕೆಲಸ ಮಾಡಿದ್ಮೇಲೆ ಅದೇ ಟೆಂಪ್ಲೇಟ್ ಅಲ್ಲಿ ಡೈರೆಕ್ಟರ್ಗಳು ಮುಂದುವರಿತಿರ್ತಾರೆ. ಬಟ್ ಈ ಹೊಸಬ್ರು ಅಂದ ತಕ್ಷಣ ಅವರೊಂದು ಹೊಸತನದೇನೋ ಅಂತ ತಂದಿರ್ತಾರೆ. ಆ ನಿಟ್ಟಿನಲ್ಲಿ ನನಗೆ ತೂತು ಮಡಿಕೆ ಮತ್ತೆ ಸಂಕಷ್ಟಕರ ಗಣಪತಿ ಲೈನೇ ಚೆನ್ನಾಗಿತ್ತು. ಏಲಿಯನ್ ಆ್ಯಂಡ್ ಸಿಂಡ್ರೋಮ್ ಅದ್ರ ಮೇಲೆ ಒಂದು ನಾವು ಮಾತನ್ನು ಕೇಳ್ತಿರಲ್ಲ ಕೈ ಅನ್ನೋದ್ರ ಮೇಲೆ ಕತೆ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಅಂತ ಹಂಗೆ ಶುರು ಮಾಡಿದ್ದು. ನೀವು ಹೇಳಿದಂಗೆ ತೂತು ಮಡಿಕೆ ಸಿನಿಮಾ ನಾನು ಇಮಿಡಿಯೇಟ್ ಆಗಿ ನಮ್ಮ ಬೆಲ್ ಬಾಟಮ್ ಆದ್ಮೇಲೆ ಮಾಡಿದ್ದು ಸರ್. ಸೊ ಅದು ತುಂಬಾ ಅಂದ್ರೆ ಹೊಸಬ್ರಾಗಿರೋದ್ರಿಂದ ನಮ್ಗೆ ಸ್ವಲ್ಪ ನಂಬಿ ಸ್ವಲ್ಪ ಫ್ರೀಡಮ್ ಕೊಡ್ತಾರೆ. ಚಿಕ್ಕ ಪುಟ್ಟ ಏನೋ ಮಾಡಿಫಿಕೇಶನ್ ಬೇಕಾದ್ರೆ ಮಾಡ್ಕೋಬಹುದು. ಅಂದ್ರೆ ನಾವು ಗುರುತಿಸ್ಕೊಳಕ್ ಬೇಕಾದಂತದ್ದು ಮಾಡಬಹುದು. ಒಳ್ಳೆ ವೇದಿಕೆ ಅದು. ಹೌದೌದು. ಓಕೆ, ಅಪ್ಪ ಸಿಂಧಿ ಮಾಡ್ತಾರೆ, ಮಗ ಆ ಹಾದಿ ಹಿಡಿಲಿಲ್ಲ. ಹೌದು. ಅದಾದ ನಂತರ ಅಪ್ಪನಿಗೆ ಅನ್ಸುತ್ತೆ, ಈ ಕೆಲಸ ಮಾಡ್ತಾ ನನ್ನ ಮಕ್ಳನ್ನ ಹೇಗೆ ಓದ್ಸಕ್ಕಾಗುತ್ತೋ ಇಲ್ವೋ ಅಂತ. ಆ ಟೈಮಲ್ಲಿ ನಿಮ್ಗೆ ಹೇಳ್ತಾರೆ, ನಿಮ್ ದಾರಿ ನಿಮಗೆ ನೋಡ್ಕೊಳ್ಳಿ ಅಂತ. ನಿಮಗೆ ಅದೇನೋ ಒಂದು ಅಪ್ಪ ಏನೋ ಹೇಳಿದ್ರು ಅಂತ ಬಂದ್ ಬಿದ್ರಿ ಇಲ್ಲಿ. ಸೊ ಅಪ್ಪ ಏನೋ ಆಧಾರ ಆಗುತ್ತೆ ಮಗನಿಗೆ ಅಂತ ಬೆಂಗಳೂರಿಗೆ ಕಳಿಸಿದ್ರು, ಅಥವಾ ನೀನ್ ಕೆಲಸ ಮಾಡ್ಕೊಳಪ್ಪ ಅಂತ ಅಂದ್ರು. ನೀವು ಅಪ್ಪ ಹೇಳಿದ ಮಾತು ನಂಬ್ಕೊಂಡು ಇಲ್ಲಿ ಬಂದ್ರಿ. ಆರಂಭದಲ್ಲಿ ಸಿನಿಮಾ ಅಂದ ತಕ್ಷಣ ಒಂದು ದೂರದ ಬೆಟ್ಟ ಅದು ಸಿನಿಮಾ. ಹತ್ರ ಬಂದಾಗ ಗೊತ್ತಾಗೋದು. ಸೊ ನಿಮಗೆ ಆಧಾರ ಆಗುತ್ತೆ ಅಂತ ಬಂದವರಿಗೆ ಒಂದಿಷ್ಟು ಅತಂತ್ರ ಆಯ್ತು. ಹೌದು. ಮುಂದೇನು ಸರ್, ನೀವು ಹೇಳಿದ್ ಕರೆಕ್ಟ್. ಕುತೂಹಲ, ಆಕರ್ಷಣೆ ಅದರದ್ದೆಲ್ಲದಿಂದ ಬಂದಾದ್ಮೇಲೆ ಇಲ್ಲಿ ಗೊತ್ತಾಗಿದ್ದು, ಈಗ ಏನಾಗುತ್ತೆ, ಮೇಕಪ್ ಏನೋ ಮಾಡ್ಬೇಕಾದ್ರೆ ನಿಯಮಿತವಾಗಿ ತಿಂಗಳೇನೋ ಬರ್ತಿತ್ತು. ಬಟ್ ಅದಾದ್ಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಾನು ಓದ್ನಲ್ಲ ಸರ್, ಅದು ಒಂಥರ ರಿಸ್ಕಿ ಹೆಜ್ಜೆ. ಓಕೆ. ಯಾಕೆಂದ್ರೆ ಇವತ್ತಿಗೂ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಇಷ್ಟು ಪೇಮೆಂಟು, ಇಷ್ಟು ಕೊಡಬೇಕು, ಇಷ್ಟು ಕನ್ವಿನ್ಸ್, ಆ ಥರದ್ದೆಲ್ಲ ಇವತ್ತಿಗೂ ಬಂದಿಲ್ಲ ಆ ಶಿಸ್ತು. ಒಂದು ಥ್ಯಾಂಕ್ಸ್ಲೆಸ್ ಜಾಬ್ ಅಂತಾನೆ ಹೇಳ್ಬೋದು ಸರ್ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ. ಹೌದೌದು ಸರ್. ಅವರು ಸ್ಕ್ರಾಚ್ ಇಂದ ಇದ್ದು ಅಪ್ಲೋಡ್ ಮಾಡ್ತಾರಲ್ಲ ಫಿಲ್ಮು, ಅಪ್ಲೋಡ್ ಏನ್ ಸರ್ 100 days ವರೆಗೂ ಇರ್ತೀವಿ ನಾವು. ಆದ್ರೆ ಸಂಬಳ ನಿಮ್ಗೆ ಏನಂತಾರೆ ಸರ್, ಬೆಂಬಲ ಬೆಲೆ ಅಂತ ಏನೋ ಅಂತಾರಲ್ಲ, ಕನಿಷ್ಠ ಬೆಲೆ, ಆ ಕನಿಷ್ಠ ಬೆಲೆನೂ ಇಲ್ಲ. ಆ ಥರದ್ದೊಂದು ಜರ್ನಿ 10 ವರ್ಷ ಸರ್. ಅಂದ್ರೆ ಮನೆಗೆ ಹೇಗೆ ಹೋಗೋದು,
ಎಷ್ಟೊಂದು ಸರ್ತಿ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ, ಮನೆಗಳಿಗೆ ಹೋಗಿಲ್ಲ ಸರ್. ನಾನು ಮನೆಗೆ ಹೋಗೋದೇ ಬಿಟ್ಟಿದ್ದೀನಿ, ಅಲ್ಲಿ ಆಫೀಸಲ್ಲೇ ಮಲ್ಕೊಂಡ್ಬಿಡೋದು. ಅಂದ್ರೆ ಸರ್ ಈಗ ಹೋದಾಗ ಏನೋ ಒಂದು ಮಿನಿಮಮ್ ಏನೋ ಒಂದು ಡಿಮ್ಯಾಂಡ್ ಇರ್ತದೆ, ನಿರೀಕ್ಷೆ ಇರ್ತದೆ. ಮಗ ಬೆಂಗಳೂರಲ್ಲಿ ಇದ್ದಾನೆ, ದುಡಿತಿದ್ದಾನೆ ಅಂತ. ಅದು ದುಡಿತಾ ಇದ್ದಾನೆ ಕಾನ್ಸೆಪ್ಟಿಗೆ ನಾವು ಕರೆಕ್ಟಾಗಿ ದುಡಿತಿರಲ್ಲ, ಅಂದ್ರೆ ಇನ್ಕಮ್ ಬರ್ತಾ ಇರಲ್ಲ. ದುಡಿತಾ ಇರ್ತೀರಿ, ಅದ್ರ ಇನ್ಕಮ್ ಇಲ್ಲ, ದುಡಿಮೆ ಇದೆ ಆದ್ರೆ ಅದಕ್ಕೆ ಆದಾಯ ಇಲ್ಲ. ಸೊ ಇವತ್ತಿಗೂ ಅದೇನು ಸುಧಾರಿಸಿಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ದು. ಖಂಡಿತವಾಗಿ ಅದು ತುಂಬಾ ದೊಡ್ಡ ಸ್ಟ್ರಗ್ಲಿಂಗ್ ಜರ್ನಿ ಸರ್. ಅವ್ರಿಗೊಂದು ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಇರೋದು ಒಂದೇ ಒಂದು ಆಶಾಭಾವನೆ ಏನಂದ್ರೆ, ನಾಳೆ ಒಬ್ಬ ಡೈರೆಕ್ಟರ್ ಆಗ್ತೀನಿ, ಈ ಅಷ್ಟು ವರ್ಷದ ಸ್ಟ್ರಗಲ್ಗೆ ಒಂದು ಫಲ ಸಿಗುತ್ತೆ, ಎಲ್ಲವೂ ಮರೆಸ್ತೀನಿ ಅನ್ನೋದೊಂದು ಆ ನಿರೀಕ್ಷೆ ಇಟ್ಕೊಂಡೆ ಇವತ್ತಿಗೂ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರು ಇದ್ದಾರೆ. ನಾನು ಅದೇ ದಿಕ್ಕಲ್ಲಿದ್ದೆ. ನನ್ನ ಅದೃಷ್ಟ ಅಂತ ಹೇಳ್ಬೋದು, ಒಂದು ಪಲ್ಲಟ, ಒಂದು ಚಿಕ್ಕ ಡಿವಿಯೇಷನ್ ಸಿಕ್ಬಿಟ್ಟು ನಾನು ರೈಟಿಂಗ್ ಕಡೆ ಹೋದೆ. ರೈಟಿಂಗ್ ಕಡೆ ಸರ್ ಮುಂಚೆ ಒಂದು ಸ್ವಲ್ಪ ಸ್ಟ್ರಗಲ್ ಎಲ್ಲ ಇತ್ತು, ಬಟ್ ಇವತ್ತು ನಾನು ತುಂಬ ಧೈರ್ಯವಾಗಿ ಹೇಳಬಲ್ಲೆ, ಬದುಕು ಕಟ್ಕೊಂಡಿದ್ದೀನಿ ರೈಟಿಂಗಿಂದ. ಇದನ್ನ ಸ್ವಲ್ಪ ಘಂಟಾಘೋಷವಾಗಿ ಹೇಳ್ಬೇಕಾಗುತ್ತೆ ಸರ್, ಯಾಕೆಂದ್ರೆ ಯಾರು 4 ಜನ ಆಸಕ್ತಿ ಇರೋರು ಬಂದ್ರೆ ಖುಷಿ ನನಗೆ. ಇವತ್ತು ಖಂಡಿತವಾಗಿ ನಾನೇನು ಏನು ಇಲ್ಲದೆ ಬಂದಿರೋನಿಗೆ ಒಂದು ಬದುಕು ಕಟ್ಕೊಟ್ಟಿದೆ. ಓಕೆ, ಬರವಣಿಗೆ ಬದುಕು ಅಂತ ಹೇಳಿದ್ರಿ. ಇವತ್ತಿನ ಸ್ಥಿತಿ ಹೇಗಿದೆ ಅಂತಂದ್ರೆ, ಕನ್ನಡ ಇಂಡಸ್ಟ್ರಿ ಬೇರೆ ಇಂಡಸ್ಟ್ರಿಗೆ ಹೋಲಿಸಿದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬರಹಗಾರರಿಗೆ ಅಷ್ಟೊಂದು ಬೆಲೆ ಇಲ್ಲ ಅನ್ನೋದು, ಇದು ಒಪ್ತೀರಾ ಸರ್? ಇದು ಅರ್ಧ ಸತ್ಯ, ಒಪ್ಪಲೇಬೇಕು ಆಗುತ್ತೆ. ಯಾಕೆಂದ್ರೆ ನಾವು ನಿಷ್ಠುರವಾಗಿ ಮಾತಾಡ್ಬೇಕಂದ್ರೆ ಒಪ್ಪಬೇಕಾಗತ್ತೆ ಸರ್. ಇದು ಸುಮ್ಮನೆ ನಾನು ನೇರವಾಗಿ ಹೇಳ್ಬೇಕಂದ್ರೆ ಸರ್, ಇವತ್ತು ರೈಟಿಂಗ್ ಅಂದ್ರೆ ಕನ್ನಡದಲ್ಲಿ ಡೈಲಾಗ್ ರೈಟರ್ ಅಂತಾರೆ. ಬಟ್ ಆದ್ರೆ ಒಬ್ಬ ಕಥೆಗಾರನ ರೈಟ್ರು ಅಂತ ಅವನಿಗೆ ಮಾನ್ಯತೆ ಕೊಡೋದು, ದುಡ್ಡು ಕೊಡೋದು ಇನ್ನೂ ಅಷ್ಟು ಬಂದಿಲ್ಲ. ಆ ಪ್ರತೀತಿ ಇನ್ನು ಶುರುವಾಗಿಲ್ಲ, ಅದಾಗಬೇಕು. ಮತ್ತೆ ಸ್ಕ್ರೀನ್ ರೈಟಿಂಗ್ ಸರ್ ದೊಡ್ಡ ಸ್ಕಿಲ್ ಸರ್ ಇವತ್ತು. ಸರ್ ಇವತ್ತು ಸ್ಕ್ರೀನ್ ಪ್ಲೇ, ಸ್ಕ್ರೀನ್ ರೈಟಿಂಗ್ ಇಂಪಾರ್ಟೆಂಟ್. ಯಾವ ಕಥೆಯನ್ನ ಯಾವ ಆಯಾಮದಲ್ಲಿ ಹೇಳ್ತೀವಿ ಅನ್ನೋದೇ ಹೊಸತನ ಇವತ್ತು. ಸೊ ಆ ಸ್ಕ್ರೀನ್ ರೈಟರ್ನ ನಾವು ಇವತ್ತಿಗೂ ಎಲ್ಲ ಬೆಳೆಸೇ ಇಲ್ಲ ಸರ್. ಆ ಸ್ಕ್ರೀನ್ ರೈಟರ್ ಅಂದ್ರೆ ಒಬ್ಬ ದುಡ್ಡು ಕೊಟ್ಟು ಅವನ ಸ್ಕ್ರೀನ್ ರೈಟರ್ ಅಂತ ಹಾಕೊಂಡಿದ್ದು ನಾನು ತುಂಬಾ ಕಡಿಮೆ ನೋಡಿರೋದು. ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಅಂತ ಒಂದು ಸಿಂಗಲ್ ಕರ್ನಾಟಕ ಕಾಲ ಸರ್. ಅದು ನಾನು ಈ ಒಂದು ತೆಲುಗು ಸಿನಿಮಾ ಕೆಲಸ ಮಾಡಿದೆ ನಮ್ಮ ಹರ್ಷ ಮಾಸ್ಟರ್ ಜೊತೆ, ಭೀಮಾ ಅಂತ. ಅದಕ್ಕೆ ಕೆಲಸ ಮಾಡಿದಾಗ ಸರ್ ಅಲ್ಲಿ ನನಗೆ ಗೊತ್ತಾಯ್ತು ಸರ್, ಆ ತೆಲುಗು ಇಂಡಸ್ಟ್ರಿ ಸ್ವಲ್ಪ ರೈಟರ್ ಬೇಸ್ಡ್ ಇಂಡಸ್ಟ್ರಿ. ನಾನು ತುಂಬಾ ಜನ ಅಲ್ಲಿ ಎಂಕ್ವೈರಿ ಮಾಡಿದಾಗ ಗೊತ್ತಾಯ್ತು, ಈಗ ಯಾರ್ಯಾರೋ ಅಲ್ಲಿ ಪ್ರಚಲಿತವಾಗಿ ಸಿನಿಮಾ ಮಾಡ್ತಿದಾರಲ್ಲ, ಹೀರೋ ಅನಿಲ್ ರವಿಪುಡಿ, ಕೊರಟಾಲ್ ಶಿವ ಅವರೆಲ್ಲ, ಅವ್ರು ಮುಂಚೆ ರೈಟರ್ ಅಂತೆ. ಅಂದ್ರೆ ರೈಟರ್ನ ನಂಬಿ ಸಿನಿಮಾ ಕೊಡುವಂತ ಕಲ್ಚರ್ ಇದೆ ಅಲ್ಲಿ. ನನ್ನ ಕಣ್ಮುಂದಿನ ಒಂದು ಉದಾಹರಣೆ ಸರ್, ಒಂದು ದೊಡ್ಡ ರೈಟರ್ ಹತ್ರ ಬರ್ಸಿ ಅಂತ ಹೇಳಿದೆ, ಅವ್ರ ರೆಮ್ಯುನರೇಷನ್ ಬೇಡ, ಕಷ್ಟ ಅಂತ ಅಂದ್ಬಿಟ್ಟು ಪ್ರೊಡ್ಯೂಸರ್ ಇಂಡೈರೆಕ್ಟ್ ಹಾಕಿದ್ರು. ನನ್ಗೆ ಆಶ್ಚರ್ಯ ಆಗ್ಬಿಡ್ತು, ಒಬ್ಬ ಡೈಲಾಗ್ ರೈಟರ್ ಪೇಮೆಂಟ್ಗೆ ಭಯ ಪಡ್ತಾರ ಇವರು, ಎಷ್ಟಿರ್ಬೋದು ಅಂತ ಅದನ್ನ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಅದಾದ್ಮೇಲೆ ಇನ್ನೊಬ್ರು ರೈಟರ್ ಬಂದ್ರು, ಅಬ್ಬೂರ್ ರವಿ ಅಂತ ಒಬ್ರು ರೈಟ್ರು, ಬೊಮ್ಮರಿಲ್ಲು ಮತ್ತೆ ಮೇಜರ್ ಸಿನಿಮಾ ಎಲ್ಲ ಮಾಡಿರೋಂಥವ್ರು ಸರ್. ಅವ್ರೊಂದು ಪೇಮೆಂಟ್ ಕೇಳಿದ್ರು ಸರ್. ನಾನು ಖಂಡಿತವಾಗಿ ನಾನೇನು 40-45 ಸಿನಿಮಾ ಮಾಡಿದ್ದೀನಲ್ಲ, ಅಷ್ಟು ತಗೊಂಡಿಲ್ಲ ಸರ್. ಅಷ್ಟು ಸಿನಿಮಾ ಕೆಲಸ ಮಾಡಿ ಅವರು ಒಂದು ಸಿನಿಮಾ ಕೇಳಿದ ಪೇಮೆಂಟ್ ನಾನು ತಗೊಂಡಿಲ್ಲ. ಅಲ್ಲಿ ಬರಹಗಾರರಿಗೆ ಬೆಲೆ ಇದೆ, ಅಷ್ಟಿದೆ ಸರ್, ಖಂಡಿತವಾಗಿ ಇದೆ. ಆ ಕಲ್ಚರ್ ಇಲ್ಲಿಗೆ ಬರುತ್ತೆ ಅನ್ನೋ ಒಂದು ಆಶಾಭಾವನೆ ಇದೆ. ನಿಜ, ನೀವು ಹೇಳ್ದಂಗೆ ಬರಬೇಕು ಕೂಡ, ಯಾಕಂದ್ರೆ ಒಂದು ಸಿನಿಮಾ ಅನ್ನೋದೇ ಬರಹಗಾರರಿಂದ ಶುರುವಾಗುತ್ತೆ. ಸೊ ಇಲ್ಲಿ ಕಲ್ಚರ್ ಏನಾಗಿದೆ, ಸಿನಿಮಾ ಅಂದ್ರೆ ಹೀರೋ, ಸಿನಿಮಾ ಅಂದ್ರೆ ಒಬ್ಬ ನಿರ್ದೇಶಕ ಅನ್ನೋ ತರದಾಗಿದೆ. ಇವತ್ತು ಬಿಡಿ, ನಿರ್ದೇಶಕನಿಗೂ ಸಿನಿಮಾ ಅನ್ನೋದಿಲ್ಲ ಈಗ. ಯಾಕಂದ್ರೆ ಒಬ್ಬ ಹೀರೋ ಏನ್ ಹೇಳ್ತಾನೋ ಅದು ನಿರ್ದೇಶಕ ಕೇಳ್ಬೇಕು, ಹಾಗಾಗಿದೆ. ಹಿಂದೆ ಇದ್ರು ಪುಟ್ಟಣ್ಣ ಅವರೆಲ್ಲ ನೋಡಿದಾಗ, ಸೊ ಅವ್ರು ಏನ್ ಹೇಳ್ತಾರೋ ಅದಕ್ಕೆ ಬದ್ಧವಾಗಿರ್ತಾ ಇದ್ರು ಹೀರೋಗಳು. ಈಗ ಆ ಕಲ್ಚರೇ ಇಲ್ಲ. ಹೀರೋನೇ ಕ್ಯಾಮ್ರಾ ಆಂಗಲ್ ಚೇಂಜ್ ಮಾಡ್ತಾರೆ, ಹೀರೋನೇ ಸ್ಕ್ರಿಪ್ಟ್ ಚೇಂಜ್ ಮಾಡ್ತಾರೆ. ಅಂತ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಕನ್ನಡ ಸಿನಿಮಾ ರಂಗ ಈಗ. ಸೊ ಅದೇನೇ ಇರಲಿ, ಕನ್ನಡ ಸಿನಿಮಾ ರಂಗ ಬೇರೆ ಪ್ರಭಾಷೆ ಸಿನಿಮಾ ರಂಗಗಳಿಗೆ ಹೋಲಿಸಿದ್ರೆ ರೈಟರ್ಗೆ ಬೆಲೆ ತುಂಬಾನೇ ಕಮ್ಮಿ. ಪಕ್ಕದ ಮಲಯಾಳಂ ಚಿತ್ರರಂಗ, ಮಲಯಾಳಂ ದೊಡ್ಡ ಉದಾಹರಣೆ ಸರ್. ನೀವು ಹೇಳಿದ್ರಿ, ಸಿನಿಮಾದ ಆರಂಭ ಓಂಕಾರ ಅಕ್ಷರದಿಂದ ಶುರುವಾಗುತ್ತೆ. ಹೌದು, ಆ ಅಕ್ಷರದಿಂದ ಶುರುವಾಗುತ್ತೆ ಅಂದ್ರೆ ಅದು ಸರಿಯಾದ ಮಾನ್ಯತೆ ಕೊಡ್ಬೇಕು ಸರ್. ಅಲ್ಲಿ ಅದಕ್ಕೆ ಅದು ಮಾನ್ಯತೆ ಕೊಟ್ರೆ ಎಂಥ ಒಂದು ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಮಲಯಾಳಂ ಸಿನಿಮಾ ದೊಡ್ಡ ಉದಾಹರಣೆ. ಇವತ್ತು ನೋಡಿ, ನಾವು ನಮ್ಮ ಸೌತ್ ಅಲ್ಲಿ ಎಲ್ಲಾ ಇಂಡಸ್ಟ್ರಿಲೂ ಸಕ್ಸಸ್ ಒದ್ದಾಡ್ತಾ ಇದೀವಿ ಸರ್. ಆದ್ರೆ ಅಲ್ಲಿ ಈ ವರ್ಷದಲ್ಲೇ 5 ಸಿನಿಮಾ ಏನೋ ಸಕ್ಸಸ್ ಆಯ್ತು. ಅದು ಏನು 100 crores ಕ್ಲಬ್, ಆತರ ನಮ್ಮ ನೆಲದ ಕಥೆನ ಹಿಡ್ಕೊಂಡು ಮಾಡೋದಂತ. ಹೌದು, ಆವೇಶಂ ಪಿಕ್ಚರ್ ನೋಡಿ ಸರ್, ಆ ತರ ತುಂಬಾ ಪ್ರಯೋಗಗಳಾಗಿದೆ. ನಿಮ್ಗೆ ಸೂರರೈ ಪೊಟ್ರು, ನಮ್ಮ ಗೋಪಿನಾಥ್ ಅವರ, ನಾವೇ ಅದನ್ನ ಗಮನ ಕೊಟ್ಟಿಲ್ಲ ಅಂದ್ರೆ ಸರ್. ಇಲ್ಲಿ ಏನಾಗಿದೆ ಅಂದ್ರೆ ಸರ್, ರೈಟಿಂಗ್ ಒನ್ಸ್ ಅಗೇನ್ ರೈಟಿಂಗ್ ವಿಚಾರಕ್ಕೆ ಬಂದ್ರೆ, ಸಿನಿಮಾ ಕತೆ ಅಂತ ಬ್ರ್ಯಾಂಡ್ ಮಾಡಿದ್ವಿ, ಇಂತಿಂತದೇ ಸಿನಿಮಾ ಕತೆ ಮಾಡಬೇಕು ಅಂತ. ಅದು ಆಗಬಾರ್ದು. ಅದಕ್ಕೇನೆ ನಿಮಗೆ ಒಂಥರ ಜಡ್ಗಟ್ಟದಂಗೆ ಆಗಿರೋದು. ಮಲಯಾಳಂ ಅಲ್ಲಿ ಸರ್ ಎಲ್ಲವೂ ಸಿನಿಮಾ ಕತೆ.
ಅಲ್ಲಿ ಒಬ್ಬ ಹೀರೋ ಸಪ್ಲೈಯರ್ ಕೂಡ ಆಗಿರಬಲ್ಲ, ಒಬ್ಬ ಯಾವುದೋ ಗಾರ್ಡನರ್ ಕೂಡ ಆಗಿರಬಲ್ಲ. ಅಂದ್ರೆ ಸಮಾಜದ ಎಲ್ಲಾ ಪ್ರೊಫೆಷನಲ್ಲೂ ಇರಬಲ್ಲ ಈ ಒಂದು ಮುಖ್ಯವಾದ ಪಾತ್ರ, ಏನು ಪ್ರೊಟಗನಿಸ್ಟ್ ಕ್ಯಾರೆಕ್ಟರ್ ಏನ್ ಬೇಕಾದ್ರೂ ಆಗಿರ್ಬೋದು. ಬಟ್ ನಮ್ಮ ಕನ್ನಡದಲ್ಲಿ ಆ ಹೀರೋಗಳು ಆ ರೀತಿ ತಗೊಳ್ಳೋದು ಕಷ್ಟ ಅಂತ. ಹೌದು, ಸ್ಟೀರಿಯೋಟೈಪಿಕ್ ಆಗಿ ಒಂದೇನೋ ಒಂದು ಕ್ಯಾರೆಕ್ಟರೇಷನ್ ಮಾಡ್ತೀವಿ ಸರ್. ಅಂದ್ರೆ ಅವನು ಯಾರ ಮಾತು ಕೇಳಲ್ಲ, ಅವನು ಉಡಾಳ, ರಗಡು, ಇವೇನೋ ಒಂದು ಕೆಲವು ಪದಗಳು ಬಳಸ್ತೀವಲ್ಲ, ಅದು ಹೆಂಗಾಗುತ್ತೆ ಅಂದ್ರೆ ಇವನ್ ಯಾರಿಗೆ ಎಕ್ಸಾಂಪಲ್ ಅಪ್ಪ, ಯಾರಿಗ ಎಕ್ಸಾಂಪಲ್ ಕೊಡಕ್ಕೆ ಆಗಲ್ಲ. ಅವ್ನು ಹೀರೋ ಆಗೋದು ಏನಿದ್ರು ಲಾಸ್ಟ್ ಕ್ಲೈಮ್ಯಾಕ್ಸ್ ಪ್ರೀ ಕ್ಲೈಮ್ಯಾಕ್ಸ್ ಟೈಮಲ್ಲಿ ಅವನೇನೋ ಒಂದು ಹೀರೋಯಿಕ್ ಆಗಿ ಬಿಹೇವ್ ಮಾಡಿ ಆ ಥರದ್ದು. ಬಟ್ ಅವ್ನ ಪ್ರೊಫೆಷನ್ನೇ ಕಷ್ಟಪಟ್ಟು ಮುಂದೆ ಬಂದ ಆ ಥರದ್ದು ಉದಾಹರಣೆಗಳು ಕಡಿಮೆ. ಓಕೆ, ಹಾಗೆ ನೋಡಿದ್ರೆ ಹೀರೋಗಳು ಬದಲಾಗಬೇಕು ಅಂತ ಹೇಳ್ತೀರಾ? ಖಂಡಿತ. ಕಥೆ ವಿಚಾರದಲ್ಲಿ ಪಾತ್ರಗಳು. ಹೌದು ಸರ್, ಎಲ್ಲವೂ ಕಥೆ ಆಗ್ಬೇಕು ಸರ್. ಎಕ್ಸಾಂಪಲ್ ಹೇಳೋದಾದ್ರೆ ಕಾಟೇರ. ಹೌದು ಸರ್, ನೋಡಿ ಸರ್, ಕಾಟೇರ ಅಂದ್ರೆ ಅಲ್ಲಿವರೆಗಿನ ದರ್ಶನ್ ಸರ್ ಸಿನಿಮಾಗಿಂತ ಇದು ವಿಭಿನ್ನವಾದ ಅಪ್ರೋಚ್. ಅದು ಅಂದ್ರೆ ನಿಮಗೆ ಐಟಮ್ ಸಾಂಗ್ ಇರ್ತಿತ್ತು, ಅದನ್ನೆಲ್ಲ ಬ್ರೇಕ್ ಮಾಡಿದಾರೆ ಅವರು. ಕರೆಕ್ಟ್, ಫೈಟ್ ಇರ್ತಿತ್ತು, ಇಂಟ್ರೊಡಕ್ಷನ್ ಬ್ರೇಕ್ ಮಾಡಿದ್ರು. ಹೌದು ಸರ್, ಅಲ್ಲಿ ರೈಟಿಂಗ್ ಬಗ್ಗೆ ಅಷ್ಟು ನಂಬಿಕೆ ಇಟ್ಟು ಮಾಡಿದ್ದಾರೆ ಸರ್. ಕಾಟೇರ ಜೊತೆಗೆ ನಮ್ಮ ಬೆಲ್ ಬಾಟಮ್ ಉದಾಹರಣೆ ಕೊಡ್ಬೇಕು ಸರ್. ಯಾಕೆಂದ್ರೆ ಸರ್, ಕಾಟೇರದಲ್ಲಿ ಕತೆ ಜಡೇಶ್ ಅವ್ರದ್ದು, ಸ್ಕ್ರೀನ್ ಪ್ಲೇ ಡೈರೆಕ್ಟರ್ದು, ಡೈಲಾಗ್ ಮಾಸ್ತಿ ಅವ್ರದ್ದು, ಅದೇ ತರದ ಪ್ರಯತ್ನ ನಮ್ಮ ಬೆಲ್ ಬಾಟಮ್ ಅಲ್ಲಿ. ಕತೆ ಟಿ ಕೆ ದಯಾನಂದ್ ಅವ್ರದ್ದು, ಚಿತ್ರಕಥೆ ನಮ್ಮ ಜಯತೀರ್ಥ ಸರ್ದು, ಡೈಲಾಗ್ ನಂದು. ಅಂದ್ರೆ ಒಂದು ನೋಡಿ, ಪ್ರತಿಯೊಬ್ಬ ನಾವು ಡಿಸ್ಕಷನ್ ಕೂತಾಗ ಹೇಳ್ತಿರ್ತೀವಿ ಸರ್, ನನ್ನ ಕಥೆಯ ದಿಕ್ಕು ಒಂದು ಹಂತದ ಆದ್ಮೇಲೆ ನನಗೆ ಎಂಡ್ ಆಗ್ಬಿಡುತ್ತೆ, ಒಂದು ಸ್ಯಾಚುರೇಷನ್ ಪಾಯಿಂಟಿಗೆ ರೀಚ್ ಆಗ್ಬಿಡುತ್ತೆ. ಆದ್ರೆ ಇನ್ನೊಂದು ಸಾಧ್ಯತೆ ಇನ್ನೊಬ್ಬನಿಗೆ ಮಾತ್ರ ಗೊತ್ತಾಗುತ್ತೆ ಸರ್. ಸೊ 3-4 ಜನ ರೈಟ್ರು ಎಲ್ಲ ಬಂದಾಗ ಅದು ಹಂಗೆ ಕತೆ ಬೆಳೀತಾ ಹೋಗುತ್ತೆ, ಅದ್ರದ್ದು ಎಲ್ಲಾ ಕೋನಗಳಿಗೂ ತಲುಪುತ್ತೆ, ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಇದ್ರೇನೆ ಚೆನ್ನಾಗಿ ಕಂಪ್ಲೀಷನ್. ಒಂದು ಸಿನಿಮಾ ಅನ್ನೋದೇ ಹಾಗೆ ಅಲ್ವಾ? ಸೊ ನೀವು ಆಗ್ಲೇ ಹೇಳ್ತಾ ಹೋದ್ರಿ ಸುಮಾರು ಜರ್ನಿಯಲ್ಲಿ ಒಂದಿಷ್ಟು ಸಿನಿಮಾಗಳು ಮಾಡಿದೆ ಅಂತ. ಇದುವರೆಗೆ ಒಂದು 42 ಸಿನಿಮಾಗೆ ಮಾಡಿದ್ದೀನಿ, ಕೆಲಸ ಮಾಡಿದ್ರೆ ಒಂದು 28 ಸಿನಿಮಾ ರಿಲೀಸ್ ಆಗಿದೆ, ಇನ್ನು ರಿಲೀಸ್ ಆಗಬೇಕಾಗಿದೆ ಒಂದು. ಹೌದು. ಸೊ ನಿಮಗೆ ತೃಪ್ತಿ ಕೊಟ್ಟಂತ ಬರಹ ಯಾವ ಸಿನಿಮಾ ಸರ್? ಬೆಲ್ ಬಾಟಮ್. ಮತ್ತೆ ಇತ್ತೀಚೆಗೆ ನನಗೆ ತುಂಬಾ ಖುಷಿಯಾಗಿದ್ದ ಪಿಕ್ಚರ್ ಮಾರಿಗೋಲ್ಡ್ ಸರ್. ಏನಂದ್ರೆ ಡೈಲಾಗ್ ರೈಟರ್ ಪಿಚ್ಚು ಅಂತ ಕರಿತೀನಿ ಅದನ್ನ. ಆ ಸಿನಿಮಾ ನೋಡಿದ್ರೆಲ್ಲ ಡೈಲಾಗ್ ರೈಟರ್ ಪಿಚ್ಚು ಸರ್. ಏನಾಗುತ್ತೆ, ಕೆಲವು ಎಮೋಷನ್ಸ್ ಸೆಂಟಿಮೆಂಟ್ ಸಿನಿಮಾ ಏನೋ ಅಂದ್ರೆ ಸರ್, ಪಿಲ್ಲರ್ಸ್ ತರ ಇರುತ್ತೆ ಸರ್, ಒಂದೇನೋ ಫೀಲಿಂಗ್ ತರ ಇರುತ್ತೆ ಡೈಲಾಗ್ಸು, ಯಾಕಂದ್ರೆ ಅಷ್ಟೇ ಸ್ಪೇಸ್ ಇರೋದು. ಬಟ್ ಇದರಲ್ಲಿ ನಮ್ಮ ಮಾರಿಗೋಲ್ಡ್ ಎಷ್ಟು ಸ್ಯಾಟಿಸ್ಫೈಡ್ ಆಯಿತು ನನಗೆ ಅಂದರೆ, ಅದನ್ನ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೆ. ಅಲ್ಲಿ ಏನಾಗಿತ್ತು ಅಂದರೆ ಸರ್, ಪ್ರಚಲಿತ ವಿದ್ಯಮಾನಗಳು ಏನಿದೆ ಸೊಸೈಟಿಲಿ, ಈಗ ನಮ್ದು ಯಾವ ಥರ ಜಮಾನ ಅಂದರೆ ಟ್ರೋಲ್ ಜಮಾನ ಸರ್ ಇದು. ಇಲ್ಲಿ ಯಾರನ್ನ ಟ್ರೋಲ್ ಮಾಡ್ತೀವಿ, ಆ ಥರದ ವಿಚಾರಗಳು ಏನು ನಡೀತಿದೆ. ಈಗ ನ್ಯೂಸ್ ಪೇಪರ್ ನೋಡಿದ್ರೆ ನ್ಯೂಸ್ ಮೆಟೀರಿಯಲ್ ಏನು ನೋಡ್ತೀವಿ, ಈ ಥರದ್ದು ಎಲ್ಲವನ್ನು ನಾನು ಓದಿದ್ದು ಎಲ್ಲವನ್ನೂ ಅದನ್ನ ಪ್ಲೇಸ್ ಮಾಡಲಿಕ್ಕೆ ಅವಕಾಶ ಸಿಕ್ತು. ಮತ್ತೆ ಕತೆ ಚೆನ್ನಾಗಿತ್ತು. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಡೈರೆಕ್ಟರ್ ರಾಘವೇಂದ್ರ ನಾಯಕ್ ಅವರಿಗೆ ಡೈಲಾಗ್ ರೈಟಿಂಗ್ ಬಗ್ಗೆ ಅಭಿರುಚಿ ಇದೆ. ಸೊ ಅವ್ರು ನನಗೆ ಒಂದು ಫ್ರೀಡಮ್ ಕೊಟ್ಟರು, ಅದಕ್ಕಾಗಿ ನನಗೆ ಖುಷಿ ಆಯ್ತು ಅದ್ರ ಬಗ್ಗೆ.